ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಉತ್ತರ ಪ್ರದೇಶದ ಸರ್ಕಾರ ಅಂದ್ರೆ ಅಲ್ಲಿನ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು? ಇಷ್ಟೆಲ್ಲ ಅವ್ಯವಹಾರಗಳು, ಅತಿ ದೊಡ್ಡ ಒಂದು ಧಾರ್ಮಿಕ ಸ್ಥಾನದಲ್ಲಿ ಇಷ್ಟೆಲ್ಲ ಅವ್ಯವಹಾರಗಳು ಆಗ್ತಾ ಇದ್ರು ಕೂಡ ಅವರ ಗಮನಕ್ಕದು ಬರಲಿಲ್ವಾ? ಅದ್ರ ಬಗ್ಗೆ ರಿಪೋರ್ಟೇ ತರಿಸ್ಕೊಳ್ಳಿಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಾಗಾಗಿ ಅದನ್ನ ಕಾಂಗ್ರೆಸ್ ವಕ್ತಾರರು ಪ್ರಶ್ನೆ ಮಾಡ್ತಾ ಇದ್ರು. ಸಾದಿಕ್ ಪಾಷಾ ಸರ್ ಏನೋ ಹೇಳ್ತಾ ಇದ್ರಿ ಆಗ್ಲೇ. ಮೇಡಮ್ ನೋಡಿ, ಫಸ್ಟು ನಾನು ಒಂದು ಮಾತು ಹೇಳ್ತೀನಿ. ಯಾವಾಗೆ ಬಾಬರಿ ಮಸೀದಿ ಧ್ವಂಸ ಇತ್ತು, ಕೆಡ್ದಾರಲ್ಲ, ಆ ಟೈಮ್ನಲ್ಲಿ ಬಿ ಜೆ ಪಿ ಇರಲಿಲ್ಲ ಮೇಡಮ್. ಬಿ ಜೆ ಪಿ ಎಲ್ಲಿತ್ತು? ಕಾಂಗ್ರೆಸ್. ಇವರೆಲ್ಲ ಬಿ ಜೆ ಪಿನವರಾಗಲಿ, ಆರ್ ಎಸ್ ಎಸ್ನವರಾಗಲಿ, ವಿ ಎಚ್ ಪಿ, ಬಜರಂಗದಲ್ಲ, ಅವರೆಲ್ಲ ನರಸಿಂಹರಾವ್ಗೆ ಟ್ಯಾಂಕ್ಸ್ ಹೇಳಬೇಕು. ಅವರೇನೇ ಅವಕಾಶ ಮಾಡಿಕೊಟ್ಟಿದ್ದು. ನೋಡಿದ್ರೆ ಮೂಲವಾಗಿ ನೋಡಿದ್ರೆ ನರಸಿಂಹರಾವ್ರದ್ದು ತುಂಬ ದೊಡ್ಡ ಕೈ ಇದು. ಇದರಲ್ಲಿ ನೋಡಿ, ಇಬ್ಬರು ಇದ್ದಾರೆ, ಕಾಂಗ್ರೆಸ್ಸು ಇದ್ದಾರೆ, ಬಿ ಜೆ ಪಿ ಇದ್ದಾರೆ. ಮುಸಲ್ಮಾನರಿಗೆ ಒಂದು ದೊಡ್ಡ ತೋಫಾ ಕೊಟ್ಟಿದ್ದು. ಅವಾಗೆ ಧ್ವಂಸ ಮಾಡಿಬಿಟ್ಟು ಕಾಂಗ್ರೆಸ್ನವರು ಮಾಡ್ಸೋಕ್ಕೆ ಅವಕಾಶ ಕೊಟ್ಟಿದ್ದು. ಅವರು ನೋಡಿ ಆ್ಯಕ್ಷನ್ ತಗೊಳ್ತಾ ಇದ್ರೆ ಇದು ಬಾಬರಿ ಮಸೀದ್ ಧ್ವಂಸ ಆಗ್ತಾ ಇರಲಿಲ್ಲ. ಅವರು ಬಿಟ್ಬಿಟ್ರು ಮಾಡಲಿ ಅಂತ. ಈಗ ನೋಡಿ, ಇವ್ರಿಗೆ ಇಶ್ಯೂ ಸಿಗಬೇಕಿತ್ತು, ಆಮೇಲೆ ತಿರ್ಗಾ ಇದಾಗ ಬಂದರು. ನೋಡಿ ಮೇಡಮ್, ನಾನು ಏನು ಹೇಳೋದಂದರೆ, ನೋಡಿ ಇದು ಈ ಹಗರಣ ಮತ್ತು ಇದು ಚಂದಾನಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾರಲ್ಲ, ಅದು ನೋವು ಆಗತ್ತೆ. ಎಷ್ಟು ಯಾವುದನ್ನು ಇಲ್ಲಿ ಬಲಿದಾನ ಕೊಟ್ಟು, ಅಷ್ಟು ಬಲಿದಾನ ಕೊಟ್ಟು ರಾಮ ಮಂದಿರ ಮಾಡಿದ ಮೇಲೆ ಒಂದು ದೇವರಂತ ಒಂದು ಮನಸ್ಸಿನಲ್ಲಿ ನಾವು ಮುಸಲ್ಮಾನರು ರೆಸ್ಪೆಕ್ಟ್ ಕೊಡ್ತೀವಿ. ಇಮಾಮೆ ಹಿಂದ್ ಅಂತ ಹೇಳ್ತೀವಿ. ರಾಮ ಇಮಾಮೆ ಹಿಂದ್ ಅಂತ ನಮ್ಮ ಅಲ್ಲಾಮ ಅಕ್ಬಲ್ ರಹಮತುಲ್ಲಾಹಿ ಅವರು ಹೇಳಿದ್ದಾರೆ. ಏನಂತ, ರಾಮ್ ಬಂದು ಹಿಂದೂಸ್ತಾನ್ಕ ಇಮಾಮೆ ಹಿಂದ್ ಅಂತ ಹೇಳಿದ್ದಾರೆ. ರೆಸ್ಪೆಕ್ಟ್ ಕೊಡ್ತೀವಿ ನಾವು. ಮರ್ಯಾದಾ ಪುರುಷಂ ಅಂತ ಹೇಳ್ತಿರಲ್ಲ, ಅದು ನಿಜಾನೇ. ಆದರೆ ಅವ್ರ ಹೆಸರು ತಗೊಂಡು ನಡೀತಾ ಇರೋದು ನಮ್ಮ ಭಾರತದಲ್ಲಿ, ಇದು ಒಂದು ಸಮುದಾಯ ಆಗಲಿ ಸ್ವಲ್ಪ ಇದು ಎರಡನೇ ದರ್ಜೆ ಮಾಡೋಕ್ಕೆ ಅವ್ರ ಹೆಸರು ತಗೊಂಡು ಈಗ ಯೂಸ್ ಮಾಡ್ತಾ ಇರೋದು ಬಿ ಜೆ ಪಿನವರೇ. ರಾಮ್ ಹೆಸರು ನೋಡಿ, ಪ್ಯೂರ್ ಭಕ್ತರು ಬೇರೆ ಇದ್ದಾರೆ, ಅವ್ರ ಮನಸ್ಸಿಂದ ಇದು ಮಾಡ್ತಾರೆ. ಆದರೆ ಈ ಹೆಸರು ತಗೊಂಡು ಏನಾಗಿದೆ, ಜೈ ಶ್ರೀರಾಮ್ ಅಂತ ನಮ್ಮ ಭಾಸ್ಕರನ್ ಸರ್ ಹೇಳ್ತಾರಲ್ಲ, ಅವ್ರ ಮನಸ್ಸಿನಿಂದ ಹೇಳ್ತಾ ಇದ್ದಾರೆ. ಯಾಕಂದರೆ ಭಕ್ತಿ ಭಾವನೆಯಿಂದ ಅವ್ರ ಮಾತು ಬರೋದು. ನಾನು ಡ್ರೈವಿಂಗ್ ಮಾಡಿದ್ರೆ ಜೈ ಶ್ರೀರಾಮ್ ಅಂತ ಹೇಳ್ತೀನಿ ಅಂತ ಹೇಳೋದು ಸತ್ಯ. ಅದು ಇನ್ನೊಂದು ಏನಂದರೆ, ಈಗ ಜೈ ಶ್ರೀರಾಮ್ ಹೆಸರಂದರೆ ಕೆಲವು ಮುಸಲ್ಮಾನರಿಗೆ ಒಂದು ಭಯ ಆಗಿಬಿಟ್ಟಿದೆ ಮೇಡಮ್. ಜೈ ಶ್ರೀರಾಮ್ ಅಂತ ಯಾರನ್ನ ಬಂದುಬಿಟ್ರೆ ಭಕ್ತಿ ವಾಯ್ಸ್ ಬರ್ತಾ ಇದೆ ಅಂತ ಅದು ಕೇಳ್ತಾ ಇಲ್ಲ. ದರೋಡೆ ಮಾಡೋಕ್ಕೆ, ಧ್ವಂಸ ಮಾಡೋಕ್ಕೆ, ದಬ್ಬಾಳಿಕೆ ಮಾಡೋಕ್ಕೆ ಆ ಹೆಸರು ತಗೊಂಡು ಮಾಡ್ತಾ ಇದ್ದಾರೆ ಅಂತ. ಈ ತರ ಹೆಸರು ತಗೊಂಡು ನೋಡಿ, ರಾಮನ್ನು ಬೇರೆ ನೋಡಿ ದುಡ್ಡಿನಿಂದ ಕಳ್ತನ ಮಾಡ್ತಾ ಇಲ್ಲ. ಆ ಭಕ್ತಿ ಭಾವನಾ ಇದು ಕಳ್ತನ ಮಾಡ್ತಾ ಇದ್ದಾರೆ ಮೇಡಮ್. ರಾಮ ಬಂದು ನೋಡಿ, ಭಾರತಕ್ಕೆ, ಇಂಡಿಯಾಗೆ ಒಂದು ಇದು ಆ ಹೆಸರನ್ನು ಕೆಡಿಸ್ತಾ ಇದ್ದಾರೆ ನೋಡಿ. ಇನ್ನೊಂದು ಮಾತು, ಶ್ರೀ ನರೇಂದ್ರ ಮೋದಿ ಅವರು ಯಾರು ಅಲ್ಲಾಹ್ ಅಕ್ಬರ್ ಅಂತ ಕತ್ತಿಂದ ಚುಚ್ಚಲ್ಲ ಮೇಡಮ್. ಜೈ ಶ್ರೀರಾಮ್ ಅಂತ ಹೊಟ್ಟೆನಲ್ಲಿ ಮಗು ತೆಗೆದು ಸಾಯಿಸಿದ್ದಾರೆ. ಜೈ ಶ್ರೀರಾಮ್ ಹೆಸರು ತಗೊಂಡು ಯಾರು ಅಲ್ಲಾಹ್ ಅಕ್ಬರ್ ಅಂತ ಹೊಡಿಲಿಲ್ಲ ಮೇಡಮ್. ಇನ್ನೊಂದು ನೀವು ಒಂದು ವಿಶ್ವಾಸ ಮಾಡಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವ್ರ ಮೇಲೆ, ಒಂದು ವಿಶ್ವಾಸ ಮನ್ ಕಿ ಬಾತ್ ನಲ್ಲಿ ಹೇಳ್ತಾರಂತ, ಅದು ಹೇಳಲ್ಲ. ಬೆಟ್ಟಿಂಗ್ ಕಟ್ಟಿ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ ಕಟ್ಟಿ ರಾಮ ಮಂದಿರನಲ್ಲಿ ದೊರಡೆ ಇತ್ತಂತ ಮನ್ ಕಿ ಬಾತ್ ನಲ್ಲಿ ಹೇಳಲ್ಲ. ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ನಲ್ಲಿ ಹೇಳಲ್ಲ. ಆಮ್ ಚೂಸ್ಕೆ ಖಾತೆ ಲಗಡ್ಕೆ ಖಾತೆ ಅಂತ ಕೇಳ್ತಾರಲ್ಲ, ಅವ್ರಿಗೆ ಹೇಳ್ತಾರೆ. ಸಾದಿಕ್ ಸರ್, ಸುಭಾಷ್ ಸರ್, ಈಗ ಮಹಾಕುಂಭ ಮೇಳ ಆದಾಗ ಅದರ ಸಿದ್ಧತೆ, ಭದ್ರತೆ, ಅದರ ಯಶಸ್ಸಿನ ಕ್ರೆಡಿಟ್ ತೆಗೆದುಕೊಂಡಿದ್ದು ಯುಪಿ ಸರ್ಕಾರ. ಅದು ಒನ್ ಆಫ್ ದ ರೀಸನ್ ಯೋಗಿ ಆದಿತ್ಯನಾಥ್ ಅವರು ಇರೋದಕ್ಕೆ ಇಷ್ಟು ದೊಡ್ಡ ಮಹಾಕುಂಭ ಮೇಳ ಆಯಿತು ಅಂತ. ಅಯೋಧ್ಯೆಯಲ್ಲಿ ಅಚ್ಚುಕಟ್ಟಾಗಿ ಇಷ್ಟು ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ, ಅಲ್ಲಿ ಅಭಿವೃದ್ಧಿ ಕೆಲಸಗಳಾಗೋದಕ್ಕೆ ಅಲ್ಲಿನ ಸರ್ಕಾರನೇ ಕಾರಣ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಯಿತು. ಅಂದ್ರೆ ಅವರು ಆ ಕ್ರೆಡಿಟ್ ಅನ್ನ ಕ್ಲೇಮ್ ಮಾಡ್ಕೊಳ್ತಾ ಬಂದ್ರು. ಬಟ್ ಈಗ ಈ ಎಲ್ಲ ವಿಚಾರಗಳು ಅಂದ್ರೆ ಹುಂಡಿಯಲ್ಲಿ ಕದ್ದಿದ್ದು ಮತ್ತು ಇಷ್ಟೆಲ್ಲ ಆರೋಪಗಳು ಕೇಳೋದಕ್ಕೆ ಸಿಕ್ಕರೆ ಇಲ್ಲಿ ತನಕ ಯೋಗಿ ಆದಿತ್ಯನಾಥ್ ಸೈಲೆಂಟ್ ಆಗೇ ಇದ್ದಾರೆ. ಯಾಕನ್ನೋ ಪ್ರಶ್ನೆ. ಏನಿವೆ ಸರ್ಕಾರಕ್ಕೂ ಇದಕ್ಕೂ ಒಂದು ಲಿಂಕ್. ಸರ್, ಕಾಂಗ್ರೆಸ್ ವಕ್ತಾರ ಹೇಳ್ದಂಗೆ ಗುಪ್ತಚರ ಇಲಾಖೆ ಫೇಲ್ಯೂರು, ಅಟ್ಲೀಸ್ಟ್ ಏನಾಗ್ತಾ ಇದೆ ಅನ್ನೋದನ್ನ ಮಾನಿಟರ್ ಮಾಡಬೇಕಾಗಿತ್ತು, ಅದು ಕೂಡ ಆ ಸರ್ಕಾರದಿಂದ ಆಗ್ಲಿಲ್ವಾ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ ಅಂತ. ಈಗ ಅವ್ರ ಜವಾಬ್ದಾರಿಯನ್ನ ತಗೊಳ್ಳಿ ಬಿಡ್ಲಿ, ಅವರು ಜವಾಬ್ದಾರಿ ತಗೊಳ್ಳದೇನೂ ಇರ್ಬೋದು. ಆದ್ರೆ
ಜನರಿಗೆ ಒಂದು ಅಭಿಪ್ರಾಯ ರೂಪ ಆಗ್ತಾ ಇದೆ. ಜನರಿಗೆ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಇದು ಜವಾಬ್ದಾರಿ ಅಂತೂ ತಗೊಳ್ಬೇಕಾಗಿತ್ತು, ನೈತಿಕ ಜವಾಬ್ದಾರಿ ಇತ್ತು. ಆದ್ರೆ ಈ ಯಾರೂ ಕೂಡ ಸಂಬಂಧಪಟ್ಟವರು ಅದರ ಕ್ರೆಡಿಟ್ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ, ಅದರದ್ದು ರಾಜಕೀಯ ಲಾಭ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ, ಅದನ್ನ ಬಳಸ್ಕೊಂಡು ಚುನಾವಣೆಯನ್ನು ಗೆಲ್ಲಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ಅದರೊಳಗಡೆ ಪ್ರಾಬ್ಲಮ್ ಆದಾಗ ಅದನ್ನ ಸರಿ ಮಾಡ್ಲಿಕ್ಕೆ ರೆಡಿ ಇಲ್ಲ. ಈಗ ನಾನು ಯಾರೋ ಒಬ್ರು ಅಲ್ಲಿರುವಂತ ಟ್ರಸ್ಟಿಗಳು, ಈಗ ಭಾಸ್ಕರ್ ಅನ್ನೋರು ಹೇಳ್ದಂಗೆ ಅಯೋಗ್ಯರೋ ಯಾರೋ ಇರ್ಬೋದು, ಅವರು ತಪ್ಪು ಮಾಡಿರ್ಬೋದು ಅಂತ ಅನ್ಕೊಳ್ಳಿ. ಅವ್ರು ತಪ್ಪು ಮಾಡಿದ್ರೆ ಇದನ್ನ RSSನವರು ಅಥವಾ BJP ಅವರು ತಪ್ಪು ಮಾಡಿದ್ದಾರೆ ಅಂತ ನಾವು ಸದ್ಯಕ್ಕೆ ಹೇಳೋದು ಬೇಡ ಅದು. ಆದ್ರೆ ಯಾವಾಗ ಅದನ್ನ ನಾವು ಆ ರೀತಿ ಹೇಳ್ಬೋದು ಅಂತಂದ್ರೆ, RSS BJP ಅವರು ಆ ತಪ್ಪು ಮಾಡಿದವರನ್ನ ರಕ್ಷಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡದೆ ಅವ್ರಿಗೆ ಶಿಕ್ಷೆ ಆಗೋ ರೀತಿ ಒಳಗಡೆ ಇವರು ಅವರನ್ನ ಇದಕ್ಕೆ ಏನು ಒಂದು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದ್ರೆ ಅವಾಗ ಹೇಳ್ಬೋದು, ಇಲ್ಲ ಇದು ತಪ್ಪು ಮಾಡಿದವರಲ್ಲಿ ಕೂತವ್ರು ಮಾಡಿದ್ರು ಕೂಡ ಇದು ಮೇಲ್ನವರ ಒಂದು ಗೊತ್ತಿದ್ದು, ಮೇಲ್ನವರ ಒಂದು ಆದೇಶದ ಪ್ರಕಾರ ಇದೆಲ್ಲವೂ ಕೂಡ ನಡೆದಿಲ್ಲ, ಯಾರೋ ಅಲ್ಲಿದ್ದವ್ರು ತಪ್ಪು ಮಾಡಿದ್ದಾರೆ, ಮೇಲ್ನವ್ರಿಗೆ ಸಂಬಂಧ ಇಲ್ಲ ಅಂತ ನಾವು ಕ್ಲೇಮ್ ಮಾಡ್ಕೋಬಹುದು ಆಮೇಲೆ. ಆದ್ರೆ ಯಾವಾಗ ಟ್ರಸ್ಟ್ ಒಳಗೆ ಇರೋರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾರೋ, ಚಂಪತ್ ರಾಯ್ ಅಂತವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾರೋ, ಅಲ್ಲಿ ಅನಿಲ್ ಮಿಶ್ರಾ ಅಂತವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾರೋ, ಗೋಪಾಲ್ ರಾವ್ ಅವರ ಮೇಲೆ ಯಾವುದೇ ಕೇಸ್ ಆಗೋದಿಲ್ವೋ, FIR ಆಗೋದಿಲ್ವೋ, ಅವರು ಟೆಕ್ನಿಕಲ್ ಪಾಯಿಂಟ್ ಹೇಳಿದ್ರು RSSಗೆ ಅವರು ಸಂಬಂಧ ಇಲ್ಲ ಅಂತ. 100% RSS ಸಂಬಂಧ ಇರೋರೆ. ಅವರು ಪ್ರಚಾರಕರು ಆಗಿದ್ರು. ಅವರು ವಿಶ್ವ ಹಿಂದೂ ಪರಿಷತ್ತಿಗೆ ಯಾರು ಹೋಗಿ ಜವಾಬ್ದಾರಿ ವಹಿಸ್ಕೊಳ್ಬೇಕು ಅಂತ ಹೇಳಿ RSSನವರೇ ಡೆಪ್ಯೂಟ್ ಮಾಡ್ತಾರೆ. ಇದೆಲ್ಲರಿಗೂ ಕೂಡ ಭಾಸ್ಕರನವರು ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಇರ್ಲಿ, ಅದು ಅವರು ಅನಿವಾರ್ಯವಾಗಿ ಬೇರೆ ಯಾರೋ ಮಾಡಿದ ತಪ್ಪಿಗೆ ಅವರು ಉತ್ತರ ಕೊಡಬೇಕಾದಂತ ಒಂದು ಸಿಚುವೇಶನ್ ಒಳಗಡೆ ಇದ್ದಾರೆ. ಅವರು ಇರ್ಲಿ, ಒಂದು ಮಾಹಿತಿಯ ಪ್ರಕಾರ 2024 ಜನವರಿ 27 ರಾಮ ಮಂದಿರ ಉದ್ಘಾಟನೆ ಆದ ನಂತರ ಇಲ್ಲಿಯವರೆಗೂ 16 ಕೋಟಿ ಜನ ಅಲ್ಲಿ ವಿಸಿಟ್ ಮಾಡಿದ್ದಾರೆ. 16 ಜನ ವಿಸಿಟ್ ಮಾಡಿದ್ದಾರೆ. ಈ ಅವಧಿ ಒಳಗಡೆ ಬಂದಂತ ದೇಣಿಗೆ ಎಷ್ಟು ಅನ್ನೋದನ್ನ ಲೆಕ್ಕ ಹಾಕಿ ಡಿವೈಡೆಡ್ ಬೈ 16 ಕೋಟಿ ಮಾಡಿದ್ರೆ, ಈಗ ಟ್ರಸ್ಟ್ನವ್ರು ಹೇಳ್ತಾ ಇದ್ದಾರೆ ಪರ್ ಹೆಡ್ 5 ರೂಪಾಯಿ ದೇಣಿಗೆ ಬಂದಿದೆ, ಡೊನೇಷನ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ರಾಮ ಮಂದಿರಕ್ಕೆ ಹೋಗಿ 5 ರೂಪಾಯಿ ಎಂತ ಕಡು ಬಡವ ಕಾರ್ಮಿಕ ಅವ್ ಇದ್ರೂ ಕೂಡ ಇವತ್ತು ಭಿಕ್ಷುಕರ ಕೈ ಮಾಡ್ತಾರಲ್ಲ, ಅವ್ರಿಗೂ ಕೂಡ 10 ರೂಪಾಯಿ ಹಾಕ್ತಾರೆ, 20 ರೂಪಾಯಿ ಹಾಕ್ತಾರೆ ಜನ. ಯಾರು ಕೂಡ ರಾಮ ಮಂದಿರಕ್ಕೆ ಹೋಗಿ 5 ರೂಪಾಯಿ ಹಾಕಲ್ಲ. ನನಗೂ ಗೊತ್ತಿರೋ ಟೈಮ್ ನ ಅಭಾವ ಇರೋದ್ರಿಂದ ಒಂದು ಕ್ವಿಕ್ ರಿಯಾಕ್ಷನ್ ಎಂಡಿಗೆ ಬಂದ್ವಿ. ಬಹಳ ಗಂಭೀರವಾದ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ತನಿಖೆ ಆಗ್ಬೇಕು. ಯಾರನ್ನು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು, ಅಷ್ಟೇ ನನ್ನ ಪಾಯಿಂಟ್. ಸುಭಾಷ್ ಸರ್, ಈಗ ಕೊನೆದಾಗಿ ಹಿಂದುತ್ವದ ಅಸ್ತ್ರ ಇಟ್ಕೊಂಡು BJP ಹೋಗುತ್ತೆ ಲೋಕಸಭೆ ಚುನಾವಣೆಯಲ್ಲಿ, ಇದೇ ನಮಗೆ ಅತಿ ದೊಡ್ಡ ಅಸ್ತ್ರ, ಗೆದ್ದು ಬಿಡ್ತೀವಿ ನಾವು, ಅತಿ ಹೆಚ್ಚಿನ ಸ್ಥಾನ ಗೆದ್ದು ಬಿಡ್ತೀವಿ ಅಂದಾಗ ಆ ಸ್ವಲ್ಪ ಡ್ರಾಬ್ಯಾಕ್ ಆಗಿದ್ದನ್ನ ನಾವು ನೋಡಿದ್ವಿ NDAಗೆ. ಕಾರಣ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸ್ಥಾನ ಕಳ್ಕೊಂಡ್ಬಿಡ್ತು BJP ಅಂತ. ಸೊ ಈಗ ಈ ಹುಂಡಿಯಲ್ಲಿ ಜನ ಅಲ್ಲಿ ಇರುವಂತ ಸದಸ್ಯರು ಕದ್ದಿದ್ದಾರೆ ಅನ್ನೋದು ಅತಿ ದೊಡ್ಡ ಡ್ರಾಬ್ಯಾಕ್ ಆಗ್ಬೋದಾ ಮುಂಬರುವ, ಈಗ ಆಲ್ರೆಡಿ UP ಚುನಾವಣೆ ಇದೆ ಮುಂದೆ, ಅದು ಡ್ರಾಬ್ಯಾಕ್ ಆಗ್ಬೋದಾ ಅಂತ? ಇಲ್ಲ, ಏನಾಗತ್ತೆ ರಾಜಕೀಯವಾಗಿ ಎಲೆಕ್ಷನ್ ಅಲ್ಲಿ ಏನಾಗತ್ತೆ ಅಂತ ಈಗಲೇ ಹೇಳೋದು ಕಷ್ಟ. ಯಾಕಂತಂದ್ರೆ ಎಲೆಕ್ಷನ್ ಒಳಗಡೆ ಇದೊಂದೇ ವಿಚಾರ ಅಲ್ಲ, ಬಹಳಷ್ಟು ವಿಚಾರಗಳು ಕನ್ಸಿಡರ್ ಆಗ್ತವೆ, ಬೇರೆ ಬೇರೆ ವಿಷಯಗಳು ಬರ್ತವೆ. ಮತ್ತು ಸಾಕಷ್ಟು ಇನ್ನು ಟೈಮು ಇದೆ. ಲೋಕಸಭೆ ಎಲೆಕ್ಷನ್ಗೆ ಟೈಮ್ ಇದೆ, ವಿಧಾನಸಭೆ ಎಲೆಕ್ಷನ್ ನೆಕ್ಸ್ಟ್ ಇಯರ್ ನಡಿಬೇಕು, ಅದಕ್ಕೂ ಕೂಡ ಟೈಮ್ ಇದೆ. ಈ ಅವಧಿ ಒಳಗಡೆ ಏನೇನು ಬೆಳವಣಿಗೆಗಳಾಗ್ತಾವೋ ಗೊತ್ತಿಲ್ಲ. ಹೀಗಾಗಿ ಈ ಬೆಳವಣಿಗೆಯನ್ನು ಇಟ್ಕೊಂಡು ಎಲೆಕ್ಷನ್ ಒಳಗಡೆ BJPಗೆ ಹಿನ್ನಡೆ ಆಗ್ತದೆ, ಚುನಾವಣೆ ಒಳಗಡೆ ಅವರು ಸೋತ್ ಬಿಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ಬಟ್ ಒಂದು ದೊಡ್ಡ ಮುಜುಗರ, ಒಂದು ದೊಡ್ಡ ಡ್ರಾಬ್ಯಾಕ್, ಬಹಳ ಒಂದು ಡಿಫೆನ್ಸಿವ್ ಮೋಡಲ್ಲಿ BJP ಅಲ್ಲಿ ಹೋಗಿರೋದಂತೂ ಸತ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, 500 ವರ್ಷಗಳ ಹೋರಾಟ ತಪಸ್ಸು, ಅದಕ್ಕೆ ಸಂತ ಜಯ ಅಂದ್ರೆ ಅಯೋಧ್ಯೆಯ ರಾಮ ಮಂದಿರ. ರಾಮಲಲ್ಲಾನನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶಗಳಿಂದ ಭಕ್ತಾದಿಗಳು ಬರ್ತಾರೆ. ಅನೇಕರು ದೇಣಿಗೆ ರೂಪದಲ್ಲಿ ಆ ಹುಂಡಿಗೆ ಕಾಸು ಹಾಕಿದ್ದಿದೆ, ಚಿನ್ನದ ರೂಪದಲ್ಲಿ ಕೊಟ್ಟಿದ್ದಿದೆ, ಬೆಳ್ಳಿ ರೂಪದಲ್ಲಿ ಕೊಟ್ಟಿದ್ದಿದೆ. ಅದನ್ನ ಕಾಪಾಡೋ ಕೆಲಸ ಟ್ರಸ್ಟ್ನಿಂದ ಆಗಬೇಕಾಗಿತ್ತು. ಬಟ್ ಅದನ್ನು ದೋಚೋ ಕೆಲಸ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾರು ತಪ್ಪು ಮಾಡಿದಾರೋ ಅಂಥವರ ವಿರುದ್ಧ ಶಿಕ್ಷೆ ಆಗಲಿ ಅನ್ನೋದಷ್ಟೇ ರಾಮ ಭಕ್ತರ ಆಶಯ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.